ಹೇಳಿ ಸೂರ್ಯ. ಹೇಳಿ. ಏನಾಗ್ಬೋದು ಕೇಸು? ಏನಿಲ್ಲ, ಅವ್ರ ಈಸ್ ಇನ್ನೋಸೆಂಟ್ ಅಷ್ಟೇ. ಅವ್ರು ಏನೋ ಅದ್ ಮಾಡಿಲ್ಲ. ಯಾರೋ ಮಾಡಿರೋದ್ರಲ್ಲಿ ಇವರು ಅನ್ನೆಸೆಸರಿ ಸೇರಿಸಿದ್ದಾರೆ. ಓಕೆ. ಅವ್ರಿಗೆ ಇದ್ರ ಬಗ್ಗೆ ಏನು ಸಂಬಂಧ ಇಲ್ಲ, ಇವ್ರಿಗೇನು ಗೊತ್ತಿಲ್ಲ. ಪಬ್ಲಿಕ್ ಅಲ್ಲಿ ಇವ್ರದೇ ಆದ ಒಂದು ಬ್ಯಾಡ್ ಇಮೇಜ್ ಅನ್ನ ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಆರೋಪಿ A2 ಮಾಡಿದ್ದಾರೆ. ಪೊಲೀಸ್ ವೈಫಲ್ಯಗಳನ್ನ ಫ್ಯೂಚರ್ ಅಲ್ಲಿ ಕೋರ್ಟ್ ಅಲ್ಲಿ ಅದನ್ನ ಫೈಟ್ ಮಾಡೋದು. ಓಕೆ, ಯಾರು ಇರ್ಬೋದು ಹಿಂದೆ? ಗೊತ್ತಿಲ್ಲ ಸರಿ, ಅದನ್ನ ಹೇಳಕ್ ಆಗೋದಿಲ್ಲ. ಹಾ. ಅದ್ರ ಬಗ್ಗೆ ನಮ್ಗೆ ಆಸ್ ಅ ಲಾಯರ್ ಗೊತ್ತಿಲ್ಲ. ಬಟ್ ಖಂಡಿತ ಇದು ಅವರು ಪಾಪ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಇದ್ರ ಜೊತೆಲಿ ಅಂದ್ರೆ ಆ ಹುಡುಗರು ಯಾರು ಇದ್ರಲ್ಲ, ಅವರು ಎಲ್ಲ ಇವರೇ ಮಾಡಿದ್ದು, ಮರ್ಮಾಂಗಕ್ಕೆ ದರ್ಶನ ಹೊಡೆದಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತ ಸುಳ್ಳು. ಖಂಡಿತ ಸುಳ್ಳು. ಅಂದ್ರೆ ಮಾಧ್ಯಮದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳ? ಮಾಧ್ಯಮದಲ್ಲಿ ಬರ್ತಾರ ಸುಳ್ಳು, ಪೊಲೀಸ್ನವ್ರು ಮಾಡಿರೋ ಸುಳ್ಳು ಅಂತಲ್ಲ. ಹಾ. ದರ್ಶನ್ ಇದ್ರಲ್ಲಿ ಸೇರಿಸಿರ್ತಕ್ಕಂಥದ್ದು ತಪ್ಪು. ಮಾಧ್ಯಮದಲ್ಲಿ ದರ್ಶನ್ ಹಂಗ್ ಹೊಡೆದ್ರು, ದರ್ಶನ್ ಹಿಂಗ್ ಹೊಡೆದ್ರು ಅಂತ ಏನ್ ಹೇಳ್ತಾರಲ್ಲ, ಖಂಡಿತವಾಗಿಯೂ ಅದು ಸುಳ್ಳು. ಹಾ. ಹ್ಮ್. ಇಲ್ಲಿ ಈ ಒಬ್ಬ ವ್ಯಕ್ತಿಯ ಸಾವನ್ನ ನಾವು ವಿಜೃಂಭಿಸಬಾರ್ದು. ಒಂದು ವ್ಯಕ್ತಿಯ ಸಾವಾಗಿದೆ, ಆ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ, ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಇವಾಗ ಇವ್ರ ಪ್ರಕರಣ ಅರೆಸ್ಟ್ ಆಗಿದ್ದಾರೆ. ಓಕೆ. ಈಗ ಅರೆಸ್ಟ್ ಆಗಿರೋರ್ ಬಗ್ಗೆ ಇವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ವೈಭವೀಕರಿಸೋದ್ರಲ್ಲಿ ಏನ್ ನ್ಯಾಯ ಸಿಕ್ಕತ್ತೆ? ಅರೆಸ್ಟ್ ಆಗಿರೋರು ಅರೆಸ್ಟ್ ಆಗಿದ್ದಾರೆ, ಇನ್ನ ತೀರ್ಮಾನ ಯಾವ್ದು ಮಾಡುತ್ತೆ? ನ್ಯಾಯಾಲಯ ಮಾಡುತ್ತೆ. ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅಂತನಾ? ಪೊಲೀಸ್ ಇನ್ವೆಸ್ಟಿಗೇಷನ್ ಸರಿ ಇಲ್ಲ, ಸರಿ ಇದೆ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದನ್ನ ನಾವು ಹೇಳಕ್ ಆಗಲ್ಲ. ಓಕೆ. ಖಂಡಿತವಾಗಿ ಹೇಳಕ್ಕಾಗಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗಿದೆ ಏನಿಲ್ಲ ಅನ್ನೋದನ್ನ ಫ್ಯೂಚರ್ ಅಲ್ಲಿ ಕೇಸ್ ನಡೆಸ್ಬೇಕಾದ್ರೆ ನಾವು ತೋರಿಸ್ತೀವಿ ಎಲ್ಲೆಲ್ಲಿ ತಪ್ಪಾಗಿದೆ. ಈಗ ಎಲ್ಲೂ ಕೂಡ ದರ್ಶನ್ ಕಾರು ಅಂತ ತೋರ್ಸಿದ್ರು ಟಿವಿಯಲ್ಲಿ. ಅದು ದರ್ಶನ್ ಕಾರ? ಯಾರನ್ನ ನೋಡಿದಾರಾ? ಯಾವ ನಂಬರ್, ಯಾರ ಹೆಸರಲ್ಲಿದೆ, ಯಾರು ಯೂಸ್ ಮಾಡ್ತಾರೆ ನೋಡಿದಾರಾ? ಯಾರ್ದೋ ಕಾರ್ ಅದು ದರ್ಶನ್ ಕಾರ್ ಅಲ್ಲ. ಏನಾಗತ್ತೆ, ಈ ತರ ಎಷ್ಟೋ ವಿಚಾರಗಳು. ದರ್ಶನ್ ಅಕಸ್ಮಾತ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಅವ್ರು ಯಾಕೆ ಶೂಟಿಂಗ್ ಅಲ್ಲಿ ಇರ್ತಾ ಇದ್ರು? ಖಂಡಿತ ಅವ್ರು ಇರ್ತಾ ಇರ್ಲಿಲ್ಲ. ದರ್ಶನ್ ಅಲ್ಲಿ ಸ್ಪಾಟ್ ಹೋಗಿರೋದು CCTV ರೆಕಾರ್ಡ್ ಆಗಿದೆ ಅಂತ. ಎಲ್ಲಿದೆ CCTV? ಯಾರು ತೋರ್ಸಿದ್ರು? ಯಾರು ಕೊಟ್ಟವ್ರೆ? ಅವೆಲ್ಲ ಹೇಳ್ತಾ ಇದಾರೆ ಸುಮ್ನೆ. ಅದೇ ಹೇಳಿದ್ನಲ್ಲ, ಊಹಾಪೋಹಗಳಲ್ಲಿ ಜನಗಳ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಿದೆ ಅಷ್ಟೇ. ಬಟ್ ಏನೇ ಆದ್ರೂ ಅದು ತಪ್ಪದು. ಒಬ್ಬ ಒಂದು ದೊಡ್ಡ ಮೇರು ನಟ, ಆ ಮನುಷ್ಯ ಕೋಪಿಷ್ಟ, ಅದೆಲ್ಲ ಓಕೆ. ಬಟ್ ಒಬ್ಬ ಮನುಷ್ಯನ ಸಾಯಿಸೋಷ್ಟು ಮಟ್ಟಿಗೆ ಕ್ರೂರಿ ಅಲ್ಲ. ಓಕೆ, ಈಗ ದರ್ಶನ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಳ್ಳೋಣ ನಿಮ್ಮ ಪ್ರಕಾರ. ಬಟ್ ದರ್ಶನ್ ಗಮನಕ್ಕೆ ಬರ್ದಿರಾ ಈ ಹುಡುಗರು ಆ ಹುಡುಗನ್ನ ಕೊಲೆ ಮಾಡಕ್ ಸಾಧ್ಯನಾ? ಯಾಕೆ ಬರುತ್ತೆ ಎಲ್ಲ ದರ್ಶನ್ ಯಾರು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ ಇಲ್ಲಿ. ಯಾರು ಮಾಡಿದ್ದಾರೆ ಅನ್ನೋದು ಈ ಹುಡುಗರು ಅಂತಂದ್ರಲ್ಲ, ಯಾವ ಹುಡುಗರು ಮಾಡಿದ್ದಾರೆ ಅನ್ನೋದೇ ಯಾರಿಗೂ ಗೊತ್ತಿಲ್ವಲ್ಲ. ದರ್ಶನಿಗೆ ಗೊತ್ತೇ ಇಲ್ವಲ್ಲ ಈ ವಿಚಾರ. ಬೆಳಿಗ್ಗೆ ಬಂದು ಪೊಲೀಸ್ ಕರ್ಕೊಂಡ್ ಬಂದಾಗ್ಲೇ ವಿಚಾರ ಗೊತ್ತಾಗಿರೋದು ಅವ್ರಿಗೆ. ಈ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಈ 13 ಜನ ಏನ್ ಅರೆಸ್ಟ್ ಆಗಿದಾರಲ್ಲ ಈಗ, ಜೊತೆಗಿರೋರ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಸೂರ್ಯ ಜೊತೆಗೆ ಯಾರಾದ್ರೂ ಒಂದು 5 ಜನ ಇದ್ದು, ಸೂರ್ಯ ಏನೋ ಜೊತೆಗೆ ಸೂರ್ಯನ್ ಕರ್ಕೊಂಡು ಸೂರ್ಯನ್ ಜೊತೆ 5 ಜನ ಕರ್ಕೊಂಡು ಹೋಗ್ತಾರೆ ಹಂಗೆ. ಈಗ ಬೇಲ್ಗೆ ಏನಾದ್ರು ಹಾಕಿದಿರಾ? ಇಲ್ಲ ಸದ್ಯಕ್ಕಿಲ್ಲ. ಅದು ಅಂಡರ್ ಇನ್ವೆಸ್ಟಿಗೇಷನ್ ಅಲ್ವಾ. ಪೊಲೀಸ್ನವರೆಲ್ಲ ಇನ್ವೆಸ್ಟಿಗೇಷನ್ ಏನೇನಿದೆಯೋ ಎಲ್ಲ ಮಾಡ್ಬಿಡ್ಲಿ. ಎಷ್ಟು ದಿನ ಆಗ್ಬೋದು ಸರ್ ಇದು? ಆಗತ್ತೆ, ಇಟ್ ವಿಲ್ ಟೇಕ್ ಟೈಮ್. ಒಂದು 5-6 ದಿವಸ ಮೇಲಾಗತ್ತೆ. ಅಂದ್ರೆ ಮೂವ್ ಮಾಡಕ್ಕೇನೆ. ಅಷ್ಟು ನೋಡೋಣ ಇನ್ನು ಏನೇನಾಗತ್ತೆ, ಯಾವ ತರ ಮಾಡ್ಬೇಕು ಅನ್ನೋದು ನೋಡಿ ವಿಲ್ ಡಿಸೈಡ್. ತೋರಿಸ್ತೀರಾ ನೀವು ಜನರಿಗೆ ದರ್ಶನ್ ತಪ್ಪು ಮಾಡ್ಲಿಲ್ಲ, ದರ್ಶನ್ಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ? ನಾನೆಲ್ಲ ನ್ಯಾಯಾಲಯ ನ್ಯಾಯ ಕೊಡುತ್ತೆ ಬಿಡಿ. ಈಗ ಏನಂದ್ರೆ ಖಂಡಿತ ಇಸ್ ಇನ್ನೋಸೆಂಟ್. ಕೋರ್ಟಲ್ಲಿ ಪ್ರೂವ್ ಆಗತ್ತೆ ಅಷ್ಟೇ. ಅವಾಗ ಗೊತ್ತಾಗತ್ತೆ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿದೆ ಇದು ಅವ್ರೇನು ಮಾಡಿರಲ್ಲ ಅನ್ನೋದು ಒಂದು ಐಡಿಯಾ ಇದೆ. ಈಗ ಇಟ್ಸ್ ವೆರಿ ಕ್ಲಿಯರ್ ಆಗಿ ಕಾಣತ್ತೆ. ಸ್ವಲ್ಪ ದಿವಸ ಹೋಗ್ತಾ ಇದ್ದಂಗೆನೆ ಗೊತ್ತಾಗ್ಬಿಡತ್ತೆ ಈಸ್ ಇನ್ನೋಸೆಂಟ್ ಅಂತ. ಏನಾಗತ್ತೆ, ಸುತ್ತ ಯಾರೋ ಒಬ್ರು ಮಾಡಿರ್ಬೋದು, ಇವ್ರು ಯಾರಿಗೋ ಒಬ್ರು ಫೋನ್ ಮಾಡಿರ್ಬೋದು, ಅಥವಾ ಬಂದ್ ಮೀಟ್ ಆಗೋಗಿರ್ಬೋದು, ಮತ್ತೊಂದು ಸೆಕೆಂಡರಿ. ಬಟ್ ಇವ್ರು ಮಾಡಿದ್ದಾರೆ ಅಂತ ಎಲ್ಲ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಇದಾರಲ್ಲ. ಈ ತರ ಎಷ್ಟೋ ಕೇಸ್ಗಳು ಕರ್ನಾಟಕದಲ್ಲ ದೇಶದಾದ್ಯಂತ ಆಗತ್ತೆ. ಯಾವ ಕೇಸಲ್ಲಿ ಇಲ್ದಿರೋಂತ ಮುತುವರ್ಜಿಗಳು ಇವಾಗ ಈ ಕೇಸಲ್ಲಿ ಮಾಡ್ತಾ ಇದಾರೆ. ಆದ್ರೆ ಜೀವನೇ ಹೋಗಿರ್ತಕ್ಕಂಥ ಜೀವನ ಯಾರು ತರಕ ಆಗಲ್ಲ. ಅದ್ರ ಬಗ್ಗೆ ನನಗೆ ಬಹಳ ನೋವಿದೆ. ಬಟ್ ಏನಂದ್ರೆ ಇವ್ರ ಬದುಕಿರೋರ್ ಜೀವಗಳನ್ನ ಹಾಳು ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆನೂ ಬಹಳ ಬೇಜಾರಿದೆ. ರಾಜಕಾರಣಿಗಳು ಇನ್ವಾಲ್ವ್ ಆಗಿದಾರಾ? ಮೇ ಬಿ ಇರ್ಬೋದು. ಇವಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ತುಂಬಾ ಜನಕ್ಕೆ ಎಗನೆಸ್ಟ್ ಆಗೆಲ್ಲ ಹೋಗಿ ಕ್ಯಾಂಪೇನ್ಗಳು ಮಾಡ್ತಾ ಇದ್ರು, ಅದೆಲ್ಲ ಇರ್ತಿತ್ತಲ್ಲ. ಮಾಡಿರ್ಬೋದು. ಇನ್ಫ್ಲೂಯೆನ್ಸ್ ಬ್ಯಾಕಪ್ ಅಲ್ಲಿ
ಕೇಸ್ ಸ್ಟ್ರಾಂಗ್ ಮಾಡಕ್ ಏನ್ ಬೇಕಾದ್ರೂ ಮಾಡಿತ್ತು. ಅಕ್ಯೂಸ್ ನಂಬರ್ 2 ಮಾಡವ್ರೆ. 2 ಮಾಡೋಂಥದ್ದು ಏನು 1, 2 ಆಗತ್ತೆ ಅಂದ್ರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರ್ಬೇಕು. ಎಲ್ಲಿದೆ ಡೈರೆಕ್ಟ್ ಆಗಿ ಏನ್ ಇನ್ವಾಲ್ವ್ಮೆಂಟ್ ಇದೆ, ಏನ್ ಮೆಟೀರಿಯಲ್ಸ್ ಇದೆ ಅದಕ್ಕೆ? ಅಂದ್ರೆ ಇವರು ಕೊಲೆ ನಡೆದಿದ್ದ ದಿನ ಇವರು ಸ್ಪಾಟ್ ಅಲ್ಲೇ ಇಲ್ಲ. 100% ಇವಾಗ ಯಾವಾಗ ನಡೆದಿದೆ ಅನ್ನೋ ವಿಚಾರನೇ ಅವ್ರಿಗೆ ಗೊತ್ತಿಲ್ದಿದ್ಮೇಲೆ ಇನ್ ಸ್ಪಾಟ್ ಅಲ್ಲಿರೋ ಪ್ರಶ್ನೆ ಎಲ್ಲಿದೆ? 100% ಸಮ್ ಕಾನ್ಸ್ಪಿರಸಿ ಇದೆ ಎಗೇನ್ಸ್ಟ್ ದರ್ಶನ್. ನೋಡೋಣ. ಈಗ ಪಬ್ಲಿಕ್ ಜನ ಮಾತಾಡ್ಕೊಳ್ತಾ ಇರೋದು ಏನಂತ ಹೇಳಿ ಸರ್, ಈಗ ಇವರು ಒಡೆಯ ಫಿಲಮ್ ಅಲ್ಲಿ ಒಂದು ಮಗ ಎಣ್ಣೆದು ಇದ್ ಮಾಡ್ತಾರೆ, ಅದನ್ನ ನೋಡಿ ಪ್ರೇರಣೆ ಆಗಿ ಒಬ್ಬ ಮಾಡ್ತಾನೆ. ಸೊ ಈ ತರ ಇವ್ರು ಏನಾದ್ರು ಫಿಲಮ್ ಅಲ್ಲಿ ಒಂದು ಒಳ್ಳೆ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಾಗ ಇವ್ರು ನೋಡಿ ಬದುಕನ್ನು ಕಟ್ಕೊಳ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಇವಾಗ ಅವ್ರು ಕೊಲೆ ಮಾಡಿದಾರೆ ಅಂತ ಪ್ರೂವ್ ಆದ್ರೆ ಜನ ಜಡ್ಜ್ ಬುದ್ಧಿವಂತರಾಗಿದ್ದಾರೆ. ಈಗ ಜನ ಜಡ್ಜ್ ಮಾಡ್ತಾರೆ ಯಾವ್ದು ರಾಂಗು ಯಾವ್ದು ರೈಟು. ಇಲ್ಲಿ ಇವಾಗ ನಾನು ಹೇಳ್ತೀನಿ ಕೇಳಿ, ಇಷ್ಟೆಲ್ಲ ಹೇಳ್ತಾರಲ್ಲ, ನಂದೇ ಒಂದು ಕ್ವಶನ್ ಇದೆ ನನ್ನ ತಲೆಯಲ್ಲಿ. ಇದನ್ನ ನೋಡಿದ್ಮೇಲೆ ನನಗೊಂದು ಕ್ವಶನ್ ಇದೆ. ಈ ಕೇಸ್ ಬಿಟ್ಬಿಡಿ, ಫ್ಯಾನ್ಸ್ ವಾರ್ಗಳು ನಡೆಯುತ್ತೆ. ಆ ಫ್ಯಾಮಿಲಿಗೆ ಈ ಫ್ಯಾಮಿಲಿಗೆ, ಆ ಹೀರೋಗೆ ಅಗೇನೆಸ್ಟ್ ಈ ಹೀರೋ ಅಗೇನೆಸ್ಟ್ ಫ್ಯಾನ್ಸ್ ವಾರ್ ನಡೆಯುತ್ತೆ. ಆ ಫ್ಯಾನ್ಸ್ ಕಡೆಗೆ ಬೈದವ್ರನ್ನ ಇವ್ರ ಯಾರ ಕರ್ಕೊಂಬಂದ್ ಬೈತಾರೆ, ಇವ್ರನ್ನ ಯಾರ ಕರ್ಕೊಂಬಂದ್ ಹೊಡಿತಾರೆ, ಇನ್ನು ಇವ್ರ ಕಡೆ ಬೈದವ್ರನ್ನ ಅವ್ರ ಯಾರ ಕರ್ಕೊಂಬಂದ್ ಹೊಡಿಸ್ತಾರೆ, ಸಾರಿ ಕೇಳಿಸೋದು, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದೀವಿ. ಇವತ್ತಿನವರೆಗೂ ಯಾರೊಬ್ರಾದ್ರೂ ಜವಾಬ್ದಾರಿಯುತವಾಗಿರೋ ಯಾರು ಬೇಕಾದ್ರೂ ಆಗಿರ್ಲಿ, ಪೊಲೀಸ್ ವ್ಯವಸ್ಥೆನೇ ಆಗಿರ್ಲಿ, ಫ್ಯಾನ್ಸ್ ವಾರ್ಗಳು ಮಾಡ್ಬೇಕಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬೈದಾಡ್ಕೊಳ್ಬೇಕಾದ್ರೆ ಯಾರನ್ನ ಕರ್ಕೊಂಬಂದ್ ಅವ್ರ ಮೇಲೆ ಒಂದು ಲೀಗಲ್ ಆಕ್ಷನ್ ತಗೊಂಡು ಅವ್ರ ಮೇಲೆ ತಡೆದ್ರ ತಡೆಯುವಂತ ಕೆಲಸ ಮಾಡ್ಬೇಕಾಗಿದೆ. ಜವಾಬ್ದಾರಿ ಯಾರ್ದು? ಫ್ಯಾನ್ಸ್ ವಾರ್ ಮಾಡ್ತಾರಲ್ಲ, ತಡಿಬೇಕಾಗಿದ್ದ ಜವಾಬ್ದಾರಿ ಯಾರ್ದಿತ್ತು? ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತು, ಸರ್ಕಾರದಿತ್ತು? ಯಾರೂ ಮಾಡಿಲ್ಲ. ಈ ತರ ಎಲ್ಲ ನೆಗ್ಲಿಜೆನ್ಸಿ ಮಾಡಿ ಇಂತ ಒಂದು ಘಟನೆಗಳಿಗೆ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಕಾರಣ ಆಗ್ತಾರೆ? ನಮ್ಮನ್ನ ಆಳೋರು. ಸೊ ಅದನ್ನ ಅರ್ಥ ಮಾಡ್ಕೊಬೇಕು. ಮುಖ್ಯವಾಗಿ ಫ್ಯಾನ್ಸ್ ವಾರ್ಗಳು ಮಾಡ್ತಾರಲ್ಲ, ಫೈಟಿಂಗ್ಸ್, ಅವ್ರ ಕಡೆ ಇವ್ರು ದೊಡ್ಡ ಮನೆ, ಆ ಚಿಕ್ಕ ಮನೆ, ಇವನ್ ವಿಲನ್ನು, ಇವನ್ ಹೀರೋ, ಅದು ಇದು ಅಂತ ಎಲ್ಲರ ನೋಡಿ. ಫಸ್ಟ್ ಅದನ್ನ ಬಿಡ್ಬೇಕು, ಅದನ್ನ ಕಂಟ್ರೋಲ್ ತಗೊಳ್ಬೇಕು. ಯಾರು ದೊಡ್ಡವರಲ್ಲ. ಈ ದೇಶದಲ್ಲಿ ಸಂವಿಧಾನ ದೊಡ್ಡದು. ಸಂವಿಧಾನ ಕಾನೂನೇ ದೊಡ್ಡದು. ಕಾನೂನನ್ನ ಗೌರವಿಸಿದ್ರೆ ಸಾಕು. ಇಲ್ಲಿ ಹೆಂಗಾಗೋಗಿದೆ ಅಂದ್ರೆ, ಅವನ್ಗೆ ಯಾರೋ ಏನೋ ಅಂದ್ರೆ ಇವ್ನ್ಗೆ ಯಾರನ್ನೋ ಕರ್ಕೊಂಡೋಗಿ ಹೋಗಿ ಹೊಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬೈಯಿ. ಇವತ್ತು ಇದನ್ನೆಲ್ಲ ಕಂಟ್ರೋಲ್ ತಗೊಬೇಕಾದಂತ ವ್ಯವಸ್ಥೆ ಫೇಲ್ಯೂರ್ ಆಗಿದೆ. ಆ ವ್ಯವಸ್ಥೆಯ ಫೇಲ್ಯೂರ್ ಇಂದ ಈಗೆಲ್ಲಾ ಘಟನೆಗಳು ಯಾರೋ ಮಾಡೋದು. ಆದ್ರೆ ಒಬ್ಬ ನಾಯಕ ಅಂತ ಇರ್ತಾನೆ. ಇವ ನೋಡು, ಯಾರೋ ಒಂದು ಫ್ಯಾನೋ ಯಾರೋ ಮಾಡಿರ್ಬೋದು, ಮಾಡಂತದ್ದು ಇವಾಗ ದರ್ಶನ್ ಕುತ್ತಿಗೆ ಬಂದಿದೆ. ದರ್ಶನ್ ಖಂಡಿತವಾಗಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಸರ್. ಈ ದರ್ಶನ್ ಮಾತ್ರ ಹಿಂಗ್ ಯಾಕೆ ನಡೀತಾ ಇರುತ್ತೆ? ಈಗ ಹೊಸಪೇಟೆಯಲ್ಲಿ ನಡೀತು. ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ದೆ ಒಬ್ಬ ಸ್ಟ್ರಾಂಗ್ ಆಗಿ ಒಬ್ಬ ಮೇಲ್ ಬೆಳೆದಂತ ಒಬ್ಬ ವ್ಯಕ್ತಿ, ಖಂಡಿತ ಶತ್ರುಗಳು ಇರ್ತಾರೆ. ಅವರು ಆ ಸ್ಥಾನಕ್ಕೆ ಹೋಗಕ್ಕೆ ಎಷ್ಟು ಮುಳ್ಳು ಕಲ್ಲುಗಳನ್ನ ತುಳ್ಕೊಂಡು ಮೇಲ್ ಬಂದಿರ್ತಾರೆ ಗೊತ್ತಾ? ಇಷ್ಟು ಮೇಲಕ್ ಬಂದಿರ್ತಾರೆ, ಮುಳ್ಳು ಕಲ್ಲುಗಳನ್ನೇ ತುಳ್ಕೊಂಡು ಆ ಸ್ಥಾನಕ್ಕೆ ಬಂದಿರ್ತಾರೆ. ತಡ್ಕೊಳಲ್ಲ ಯಾರನ್ನು ಕೂಡ. ಯಾರಿಗೂ ಹಿನ್ನೆಲೆ ಇಲ್ದಿದ್ದಾಗ ಏನಾಗತ್ತೆ, ಯಾರು ತಡೆಯಲ್ಲ. ಸೊ ಒಂಥರ ಹೊಟ್ಟೆ ಉರಿ ಅನ್ನೋದು ಒಬ್ರು ಇಬ್ರಿಗಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇರುತ್ತೆ. ಎಷ್ಟೋ ಜನ ಇರ್ತಾರೆ. ಅಂತದ್ರಲ್ಲಿ ಒಬ್ಬ ಆ ಲೆವೆಲ್ಗೆ ಹೆಸರು ಮಾಡಿ ಇವತ್ತು ಆ ಲೆವೆಲ್ ಫ್ಯಾನ್ ಬೇಸ್ ಇದ್ದಾಗ ಶತ್ರುಗಳು ಯಾರು ಅಂತ ಹೇಳಕ್ ಆಗಲ್ಲ. ಹೊಸಪೇಟೆಯಲ್ಲಿ ನಡೆದಿದ್ದಕ್ಕೆ ಇಲ್ಲಿವರೆಗೂ ಅದಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ವಲ್ಲ ಸರ್ ಜನರಿಗೆ? ಯಾರು ಮಾಡಿಸಿದ್ರು, ಯಾರ ವ್ಯಕ್ತಿ, ಏನು ಗೊತ್ತಾಗಿಲ್ವಲ್ಲ ಸರ್? ಹೊಸಪೇಟೆಯಲ್ಲಿ ನಡೆದಿದ್ದು ಸಿಕ್ಕಿಲ್ಲ. ಎಷ್ಟೋ ವಿಚಾರಗಳು ಕ್ಲಾರಿಟಿನೇ ಇಲ್ಲ. ಇವತ್ತು ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ಲಕ್ಷಾಂತರ ಕ್ರೈಮ್ ಆಗ್ತಾ ಇದೆ. ಸೈಬರ್ ಕ್ರೈಮ್ ಅಲ್ಲಿ ಎಷ್ಟು ಆಕ್ಷನ್ ತಗೊಂತವ್ರೆ, ಏನ್ ನಡೀತಾ ಇದೆ? ಯಾಕೆ ನಿಮ್ಗೆ ಆಗಿದೆ ಸೈಬರ್ ಕ್ರೈಮ್ ಅಲ್ಲಿ? ನಾನು ನೋಡಿದೀನಿ, ನಿಮ್ದೇ ತೊಂದ್ರೆ ಆಗಿತ್ತು. ಎಷ್ಟ್ ಜನ ಇವಾಗ ನಿಮ್ಮ ಫೇವರ್ ಆಗಿ ನಿಮ್ಗೆ ಏನ್ ಅನುಕೂಲ ಆಯ್ತು? ನಿಮ್ ಕಾಪಾಡ್ಬೇಕಾದವ್ರು ಎಷ್ಟ್ ಜನ ನಿಮ್ಮನ್ನ ಕಾಪಾಡಿದ್ದಾರೆ? ಸತ್ಯ ಅದು. ಆಯ್ತಾ? ಸೊ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲೆಲ್ಲೋ ಒಂದ್ ಕಡೆ ಬೇರೆ ಬೇರೆ ಆಯಾಮಗಳನ್ನ ತಗೊಳುತ್ತೆ. ಯಾರೋ ಮಾಡ್ತಾರೆ, ಇನ್ಯಾರೋ ತಗಲಾಕೊಂತಾರೆ. ಹಿಂಗಾದಾಗ ದೊಡ್ಡದಾಗಿ ಒಬ್ಬ ಸೆಲೆಬ್ರಿಟಿ, ಎಷ್ಟು ಮರ್ಡರ್ ಆಗಿದೆ ಇವತ್ತಿನವರೆಗೂ ಭೂಮಿ ಮೇಲೆ. ಎಷ್ಟು ಮರ್ಡರ್ಗಳಲ್ಲಿ ಏನ್ ಎಲ್ಲ ಒಂದು ಇಮಿಡಿಯೇಟ್ಲಿ ಎಲ್ಲ ಆಗಲ್ಲ. ಒಂಥರ ಇದೆಲ್ಲ ಹೈ ಪ್ರೊಫೈಲ್ ಮ್ಯಾಟರ್ಸ್ ತರ ಕನ್ಸಿಡರ್ ಮಾಡ್ತಾರೆ. ಎಲ್ಲಾ ಮ್ಯಾಟರ್ನು ಇದೇ ಒಂದು ಸ್ಪೀಡ್ ಅಲ್ಲಿ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ಳೋದು. ಆಮೇಲೆ ಈ ದರ್ಶನ್ ಅಂತ ಅಲ್ಲ, ದರ್ಶನ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ನನ್ನ ಪ್ರಕಾರ. ಆಸ್ ಎ ಲಾಯರ್ ಅವ್ರು ನಿಜವಾಗ್ಲೂ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಇದು ನನ್ನ ವೆರಿ ಕ್ಲಿಯರ್. ಇನ್ ಕೇಸ್ ಆತರ ಏನಾದ್ರು ಆಗಿದ್ರೆ, ಒಬ್ಬ ಅಭಿಮಾನಿ, ಅವನು ಅಪ್ಪಟ ಅಭಿಮಾನಿ ಅಂತೆ,
ಇಲ್ಲ ಅವ್ರು ಮಾಡಿಲ್ಲ ಬಿಡ್ರಿ, ಖಂಡಿತ ನಾವ್ ಮಾಡಿಲ್ಲ. ನಾನು ಅವ್ನ್ ವೆರಿ ಕ್ಲಿಯರ್. ಕರ್ಸಿ ಬುದ್ಧಿವಾದ ಒಂದಲ್ಲ ಹೇಳ್ಬೋದಾಗಿತ್ತಲ್ಲ ಅಂತ. ಅಲ್ಲಲ್ಲ, ಯಾರು ಸಾಯಿಸೋ ಲೆವೆಲ್ಗೆ ಕ್ರೂರಿ ಅವ್ರಲ್ಲ ಬಿಡ್ರಿ. ಹ್ಮ್ ಅಯ್ಯಪ್ಪ ವ್ಯಕ್ತಿ ಹಾರ್ಟ್ ಸ್ಟ್ರಾಂಗ್ ಇರ್ಬೋದು, ಜೋರಾಗಿ ಮಾತಾಡ್ಬೋದು, ಎಲ್ಲ ಮಾಡ್ಬೋದು. ಹ್ಮ್ ಸಾಯಿಸೋ ಮಟ್ಟಿಗೆ ಕ್ರೂರಿ ಅಲ್ಲ. ಹ್ಮ್ ನಾನ್ ನೋಡ್ತಾ ಇದೀನಿ ಇವಾಗ. ಹ್ಮ್ ನಾನೊಂದ್ 2-3 ಸ್ಟೇಟ್ಮೆಂಟ್ ನೋಡ್ದೆ. ಹ್ಮ್ ರಮ್ಯಾ ಕೊಟ್ಟಿರೋ ಒಂದ್ ಸ್ಟೇಟ್ಮೆಂಟ್ ನೋಡ್ದೆ, ಹ್ಮ್ ಗಲ್ಲಿಗೆ ಹಾಕ್ಬೇಕು ಆತರ ಏನೋ ಸಮಥಿಂಗ್. ಹೌದು. ಸಿ ಹೂ ಇಸ್ ಶಿ ಡಿಸೈಡ್ ಮಾಡಕ್ಕೆ? ಹ್ಮ್ ಕೋರ್ಟ್ ವಿಲ್ ಡಿಸೈಡ್. ಹೌದು. ಯಾರು ಅವ್ರು ಹೇಳಕ್ಕೆ? ಹ್ಮ್ ಒಬ್ಬ ಮನುಷ್ಯ ಇಷ್ಟಿಲ್ಲ ಅಪರಾಧಿ ಅಂತ ಏನ್ ಪ್ರೂವ್ ಆಗಿಲ್ಲ. ಹ್ಮ್ ಕೋರ್ಟ್ ಡಿಸೈಡ್ ಮಾಡತ್ತೆ ಹ್ಮ್ ಅವ್ರ ಅಪರಾಧಿನ ಅಲ್ವಾ ಅಂತ. ಹ್ಮ್ ಜಗ್ಗೇಶ್ ಅವರು ಒಂದಷ್ಟು ಉದ್ದ ಬರ್ದವ್ರೆ, ಹ್ಮ್ ಕರ್ಮ ಹ್ಮ್ ಹಂಗೆ ಹಿಂಗೆ ಅಂತ. ಹ್ಮ್ ಈಗ ಯಾರ್ಯಾರೋ ಹಂಗ ಹೇಳಕ್ ಹೋದ್ರೆ, ಜಗ್ಗೇಶ್ ಅವ್ರ ಮೇಲೂ ಬೇಜಾನ್ ಅಲಿಗೇಷನ್ಗಳಾಯ್ತು. ಹ್ಮ್ ಇವೊಂದ್ಸಲ ಅವ್ರ ಮಗಂದ ಆಕ್ಸಿಡೆಂಟ್ ಆಯ್ತು. ಹ್ಮ್ ಜಗ್ಗೇಶ್ ಅವ್ರಿಗೆ ಮೊನ್ನೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಯ್ತು. ಹ್ಮ್ ಜಗ್ಗೇಶ್ ಅವ್ರಿಗೆ ಇನ್ಯಾರೋ ಏನೋ ಅಂದ್ರು, ಹ್ಮ್ ಇನ್ಯಾರೋ ಕುಡ್ಸೋರು, ಇನ್ನೇನೇನೋ ಅಲಿಗೇಷನ್ ಆಯ್ತು. ಹಂಗಾರೆ ಅದು ಅವ್ರ ಕರ್ಮನಾ? ಹ್ಮ್ ಹ್ಮ್ ಕರ್ಮನ ಅದು? ಹ್ಮ್ ಅಲ್ಲ. ಹ್ಮ್ ಇವಾಗ ಏನಾಗ್ತದೆ ಗೊತ್ತಾ, ಈ ತರ ಮಾತುಗಳು ಆಡೋದ್ರಿಂದ ಒಂದ್ ದಿವಸ ಯಾರೋ ಪ್ರವೋಕ್ ಆಗ್ತಾರೆ, ಎಲ್ಲಿ ಯಾರೋ ಏನೋ ತೊಂದ್ರೆ ಮಾಡ್ತಾರೆ. ಹ್ಮ್ ಒಂದು ಜವಾಬ್ದಾರಿತ್ವ ಸ್ಥಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾಗ ಹ್ಮ್ ಇನ್ನೊಬ್ಬಂಗೆ ಟಾಂಟ್ ಕೊಡಬಾರ್ದು. ಹ್ಮ್ ಫಸ್ಟ್ ನೀನ್ ಜವಾಬ್ದಾರಿತ್ವಾಗಿ ನಡ್ಕೋ. ಕರೆಕ್ಟ್. ಇಲ್ಲಿ ಯಾರೇನ್ ಭೂಮಿ ಮೇಲೆ ಯಾರೇನು 100 ವರ್ಷ 1000 ವರ್ಷ ಬದುಕಲ್ಲ. ಹ್ಮ್ ನೋ ಒನ್ ಇಸ್ ಪರ್ಮನೆಂಟ್ ಆನ್ ಅರ್ತ್. ಹ್ಮ್ ಫಸ್ಟ್ ವಿ ಶುಡ್ ಬಿಹೇವ್ ಲೈಕ್ ಎ ಹ್ಯೂಮನಿಟಿ. ಮೆಚೂರ್ಡ್ ಪರ್ಸನ್ಸ್ ಆಗಿ, ಹ್ಮ್ ಅಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗಿ ಹ್ಯುಮ್ಯಾನಿಟಿಯಿಂದ ಬದುಕಬೇಕು. ಹ್ಮ್ ದರ್ಶನ್ ಇದರಲ್ಲಿ ವೆರಿ ಇನ್ವಾಲ್ವ್ಮೆಂಟ್ ಖಂಡಿತ ಇಲ್ಲ, ಗೊತ್ತಾಗತ್ತೆ ಬಿಡಿ. ಒಂದು ವೇಳೆ ಈಗ ಫೈನಲ್ ಆಗಿ ನಾನು ಹೇಳೋದು ಇದು, ದರ್ಶನ್ ಅವರು ಈ ರಾಜಕೀಯದಲ್ಲಿ ಬೇರೆಯವ್ರಿಗೆಲ್ಲ ಪ್ರಚಾರ ಮಾಡಕ್ ಹೋಗ್ತಾ ಇರೋದೇ ಇದಕ್ಕೆ ಮೂಲ ಕಾರಣ ಏನಾದ್ರು ಆಗ್ತಿರ್ಬೋದಾ? ಇರ್ಬೋದು, ಖಂಡಿತ ಇರ್ಬೋದು. ಹ್ಮ್ ಷಡ್ಯಂತ್ರಗಳು ನಡೆಯತ್ತೆ ಎಷ್ಟೋ ಬಾರಿ. ಹ್ಮ್ ನಮ್ಮ ಸುತ್ತಮುತ್ತ ಏನೋ ಒಂದು ಕ್ರೈಮ್ ನಡಿಬೇಕು ಅಂದ್ರೆ ಎಷ್ಟೋ ಜನ ಅದಕ್ಕೆ ಒಂದು ಬಲೆ ಬೀಸ್ತಾರೆ. ಷಡ್ಯಂತ್ರಗಳು ನಡೀತವೆ. ಹ್ಮ್ ಇವನ್ ತಗ್ಲಾಕೊಂಬೇಕು ಅಂತಾನೆ ಷಡ್ಯಂತ್ರಗಳು ಎಷ್ಟೋ ಜನ ಮಾಡ್ತಾರೆ. ಅವೆಲ್ಲ ನೋಡ್ತಿರ್ತೀವಲ್ಲ ದಿನ ಬೆಳಗ್ಗೆದ್ರೆ. ಹ್ಮ್ ಇವಾಗ ದರ್ಶನ್ ಅಭಿಮಾನಿಗಳು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಏನಾಗುತ್ತೆ ಕ್ಲಾರಿಟಿ ಒಂದು ತಗೊಳಕ್ಕೆ? ಸೊ ಇವರು ಕ್ಲಾರಿಟಿ ನಮ್ ಬಾಸ್. ಏನಿಲ್ಲ ಸದ್ಯಕ್ಕೆ. ಹ್ಮ್ ಅವ್ರ ಬೇಲ್ ಸಿಗೋಕ್ ತುಂಬಾ ಲೇಟ್ ಆಗತ್ತೆ. ಹ್ಮ್ ಇವ್ರಿಗೂ ಅವರು ಖಂಡಿತ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಹ್ಮ್ ಬಟ್ ಒಳ್ಳೇದಂತೂ ಆಗತ್ತೆ. ಇವತ್ತ ನಾಳೆ ನ್ಯಾಯ ಗೊತ್ತಾಗತ್ತೆ. ಫೈನ್ ಸರ್, ನೋಡಿ, ಇನ್ನೊಂದ್ ಸ್ವಲ್ಪ ದಿವಸ ನೋಡ್ತಾ ಇರ್ರಿ. ಹಾ ಸರ್. ಇದನ್ನ ರಾಜಕೀಯವಾಗಿ ತಿರುಗಿಸ್ಬಿಟ್ಟು ಹ್ಮ್ ಪ್ರೊಟೆಸ್ಟ್ಗಳು ಅದು ಇದು ಸ್ಟಾರ್ಟ್ ಮಾಡ್ತಾರೆ. 200% ಅದ್ ನಡೆಯುತ್ತೆ. ಆಯ್ತಾ? ಯಾಕೆ ಮಾಡ್ತಾರೆ? ಅದೆಲ್ಲ ಹಿನ್ನೆಲೆ ಆಲ್ರೆಡಿ ಅರೆಸ್ಟ್ ಆಗವತ್ತಾನೆ. ಪ್ರೊಟೆಸ್ಟ್ ಇಂದ ಅರ್ಥ ಏನು? ಏನಿಲ್ಲ. ಹ್ಮ್ ಹ್ಮ್ ಆದ್ರೂ ಮಾಡಿಸ್ತಾರೆ. ಯಾಕೆ ಗೊತ್ತಾ? ಹ್ಮ್ ಇದು ಉದ್ದೇಶ ಬೇರೆನೆ ಇರುತ್ತೆ. ಹ್ಮ್ ಇನ್ಯಾವುದೋ ವಿಚಾರಗಳು ಬೆಳಕಿಗೆ ಬರಬಾರ್ದು, ಹ್ಮ್ ಈ ವಿಚಾರನೆ ಸುದ್ದಿಯಲ್ಲಿರ್ಬೇಕು, ಎಲ್ಲ ಮಾಡ್ತಾರೆ. ಕಾಣದ ಕೈಗಳು ಆಟ ಆಡ್ತಾ ಇದಾವೆ ಅಂತ ಆಯ್ತು. ಆಡ್ಲಿ. ಮೇಲೊಬ್ಬ ದೇವ್ರು ಇರ್ತಾನೆ, ಕೋರ್ಟ್ ಅಲ್ಲಿ ನ್ಯಾಯಾಲಯ ಇದೆ. ಆರಾಮಲ್ಲ? ನೀವ್ ಆರಾಮಿದ್ದೀರಾ? ಆರಾಮ್ ಸರ್, ಆರಾಮ್. ಓಕೆ ಸರಿ. ನಾ ಕೋರ್ಟ್ ಅಲ್ಲಿ ಇದ್ದೀನಿ, ನಾನು ಮಾತಾಡ್ತೀನಿ. ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್.